ವಿರುದ್ಧ, ಮುಸಲ್ಮಾನರ ವಿರುದ್ಧ ಅಂತೇಳಿ ಬೆಳಿಗ್ಗೆ ಎದ್ರೇ ಎಲ್ಲ ಪೇಪರ್ಗಳ್ನಾಗ ಎಲ್ಲ ಇದ್ರಾಗ ತೋರಿಸ್ತಾನೆ ಇರ್ತಾರೆ. ಆದರೆ ಇವತ್ತಿಗೆ 8 ವರ್ಷ ಆಯಿತು ಅಂತ, ಇನ್ನೂ 2 ವರ್ಷ ಅವಧಿ ಉಳಿದಿದೆ. ಈಗ ಎಲೆಕ್ಟ್ ಆಗಿರೋದು ಒಬ್ಬ ಕುರುಬರನ್ನೂ ಮಾಡಿಲ್ಲ ಮೇಯರು, ಒಬ್ಬ ಮುಸಲ್ಮಾನರು ಮಾಡಿಲ್ಲ. ಬ್ಯಾಕ್ವರ್ಡ್ನ ಇವ್ರು ಮಾಡ್ತೀನಿ ಅಂತಾರೆ. ನಾವು ಮೈನಾರಿಟಿ ಪರವಾಗಿದ್ದೀವಿ, ಮೈನಾರಿಟಿ ಅವ್ರ ಬಾಯಿ ಮಾತೇ ತಪ್ಪ. ಒಬ್ಬ ಮುಸಲ್ಮಾನರಿಗೆ ಇದುವರೆಗೂ ಮಾಡಿದ್ರು. ಡೆಪ್ಟಿ ಮೇಯರ್ ಮಾಡಿದ್ರು. ಡೆಪ್ಟಿ ಮೇಯರ್ಗೆ ಏನು ಪವರ್ ಇದೆ ಏನಿಲ್ಲ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯನೇ, ಜನರಿಗೂ ಗೊತ್ತಿದ್ದ ವಿಷಯನೇ. ಸುಮ್ಮನೆ ಬರಬೇಕು, ಕೂಡಬೇಕು, ಹೋಗ್ಬೇಕು. ಯಾವುದೇ ಒಂದು ಮೇಯರ್ಗೆ ಅಧಿಕಾರ ಇದೆ. ಹೀಗಾಗಿ ನಮ್ಮ ಬಳ್ಳಾರಿಯಲ್ಲಿ ಮುಸಲ್ಮಾನರಿಗೆ ಈ ಸಲ ಕೂಡ ಲೋಕ ಮಾಡೋ ಉದ್ದೇಶದಿಂದಾನೇ ಇದನ್ನು ಮತ್ತೆ ಕೋರ್ಟ್ಗೆ ಹೋಗಿ ಇಲ್ಲಿ ಸಲ್ಲುತ್ತೆ ಅನ್ನೋದನ್ನು ಮಾಡ್ತಿದ್ದಾರೆ. ಯಾಕಂದರೆ ಮುಸಲ್ಮಾನರು ಆಗ್ಬಾರ್ದು ಮೇಯರ್. ಈಗ OBC ಮೊದಲು ನಮ್ಮ ರೊಟೇಷನ್ ಸಿಸ್ಟಮ್ನಲ್ಲಿ OBC ಅದು ಹೆಂಗೆ ಚೇಂಜ್ ಆಗಿದೆ ದೇವರನ್ನೇ ನಾನು ಡೆಪ್ಟಾಗಿ ಹೋಗಿಲ್ಲ. ಜನರಲ್ ಬಂದಿದೆ, ಜನರಲ್ ಮಾಡಿಸಿಲ್ಲ. ಈಗ ಸರ್ಕಾರ ಯಾರಿದೆ? ಕಾಂಗ್ರೆಸ್ನವ್ರದ್ದೇ. ಕಾಂಗ್ರೆಸ್ನವ್ರ ಸರ್ಕಾರ ಈಗ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೇನು ಆಸಕ್ತಿ ಇರಲ್ಲ. ಬಳ್ಳಾರಿ ಚೇಂಜ್ ಮಾಡಬೇಕು, ಅದನ್ನು ಮಾಡಬೇಕು ಅಂತೇಳಿ ಅವ್ರ ಕ್ಯಾಂಡಿಡೇಟ್ ಏನು, ಬೆಂಗಳೂರು ಕ್ಯಾಂಡಿಡೇಟ್ ಏನು ಇಲ್ಲಿ ಬಂದು ಮೇಯರ್ ಆಗಲ್ಲ. ಇಲ್ಲಿರೋ ಲೋಕಲ್ ಲೀಡರ್ಸ್ನಲ್ಲಿ ಇರೋ ಗೊಂದಲ ಸರ್. ಈಗ ಮತ್ತೆ ಜನರಲ್ನಲ್ಲಿ ಮಾಡಿ ಮತ್ತೆ ಯಾರನ್ನಾದರೂ ಬೇರೆಯವ್ರನ್ನ ಮಾಡಬೇಕಪ್ಪ ಉದ್ದೇಶ ಇರ್ಬೋದು ಅವ್ರಿಗೆ. ಅದಕ್ಕಾಗಿ ಮತ್ತೆ ಜನರಲ್ ಮಾಡಿ ಜನರಲ್ ವಿರುದ್ಧನೇ ಅದೇ ಪಾರ್ಟಿದವರು, ಅದೇ ಪಕ್ಷದವರು OBC ಬೇಕು ಅಂತೇಳಿ ಹೋಗಿದ್ದಾರೆ. ಇದರಲ್ಲಿ ಒಂದೇ ನನಗೆ ಟ್ವಿಸ್ಟ್ ಅರ್ಥ ಆಗ್ತಾ ಇಲ್ಲ. 21 ಜನ ಕಾಂಗ್ರೆಸ್ನವರು ಇದ್ದಾರೆ, 5 ಜನ ಇಂಡಿಪೆಂಡೆಂಟ್. ಎಲ್ಲರನ್ನ ಕರೆದು ಅಲ್ಲಪ್ಪ ಮುಸಲ್ಮಾನರು ಆಗ್ತಾರೆ ಈ ಸಲ ಮೇಯರು ಅಂತೇಳಿ ನಾಯಕರು ಹೇಳಿದ್ರೆ ಅವ್ರ ಮಾತು ಯಾರು ಯಾಕೆ ಕೇಳೋದಿಲ್ಲ? ಇವರು ನಾಯಕರೇ ಬೇಕಂತೇಳಿ ಈ ಥರ ಡ್ರಾಮಾ ಆಡಿಸ್ತಾ ಇದ್ದಾರೆ ಅನ್ನೋದು ನಮ್ಮದೊಂದು. BJP ಸರ್ಕಾರದಿಂದ 8 ಕಾರ್ಪೊರೇಟ್ರು 2 ಸಾರಿ ಮೇಯರ್ ಮಾಡಿದ್ರು, 1 ಸಲ ಡೆಪ್ಟಿ ಮೇಯರ್ ಮಾಡಿದ್ರು. ಈ ವಾಂಟೆಡ್ಲಿ ಎಲ್ಲ ಕ್ಯಾಸ್ಟ್ಗಳೆಲ್ಲ ಎಲ್ಲರೂ ಮಾಡಿದ್ರು BJP ಸರ್ಕಾರ ಇದ್ದಾಗ. ನಾವು ಹೇಳೋದ್ರ ಎಲ್ಲ ಊರಿಗೆ ಗೊತ್ತಿರೋದು. ಇವಾಗ ಬೇಕಂತ ವಾಂಟೆಡ್ಲಿ ಅವ್ರು ಆಗ್ತಾರೆ ಅಂತೇಳಿ ಇದಕ್ಕೆ ಎಲ್ಲ ಚೇಂಜ್ ಆಗಿರ್ಬೋದು ಅನ್ನಿಸುತ್ತೆ. ವರ್ಷಕ್ಕೊಮ್ಮೆ ಮೇಯರ್ ಎಲೆಕ್ಷನ್ ಆಗ್ಬೇಕಂತ ಗೊತ್ತಾಯ್ತಲ್ಲ, 1 ವರ್ಷ ಆದ್ಮೇಲೆ ನೆಕ್ಸ್ಟ್ ಇಯರ್ಗೆ ಯಾವ ಕೆಟಗರಿ ತೊಗೊಂಬರ್ಬೇಕಂದ್ರೆ ನಾವು ಯೋಚನೆ ಮಾಡ್ಬೇಕು. ಅದು ಬಿಟ್ಟು ಇಷ್ಟು ಜನರಿಗೆಲ್ಲ ಮತ್ತು ಕಾರ್ಪೊರೇಟರಿಗೆಲ್ಲ ಒಂದು ಮಹಾನಗರ ಪಾಲಿಕೆ ನಮ್ಮ ಪಬ್ಲಿಕ್ಕಿಗೆಲ್ಲ ಒಂದು ತೊಂದರೆ ಕೊಟ್ಟು ಮೇಯರ್ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ಕೊತ ಹೋದರೆ ಯಾವ ಥರನೇ ನೀವೇ ಯೋಚನೆ ಮಾಡಿ.